ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಆಚರಣೆ ಮಾಡುವಂಥ ಗುರುಪುಷ್ಯ ಯೋಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗಾಗಲೇ ಭಾಳಷ್ಟು ಜನ ಪರ್ಸ್ನಲ್ ಆಗಿ ಮೆಸೇಜ್ಗಳನ್ನು ಕೂಡ ಮಾಡಿದ್ರಿ. ಗುರುಪುಷ್ಯ ಯೋಗದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ, ಹಾಗೆ ಯಾವ ಆಚರಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ, ಇನ್ನು ಎಲ್ರಿಗೂ ಕೂಡ ಗುರುಪುಷ್ಯ ಯೋಗ ಶುಭವನ್ನು ತಂದುಕೊಡುತ್ತಾ, ಹಾಗೆ ಯಾರಿಗೆ ಶುಭ ಹಾಗೆ ಅಶುಭ ಇದನ್ನು ಯಾವ ರೀತಿ ನಾವು ನೋಡ್ಕೊಳ್ಳೋಂಥದ್ದು, ಹಾಗೆ ಯಾವ ವಸ್ತುಗಳ ಖರೀದಿಯನ್ನು ಮಾಡಲೇಬೇಕಾ, ಹಾಗೆ ಯಾರು ವಸ್ತುಗಳ ಖರೀದಿಯನ್ನು ಮಾಡಬಾರ್ದು, ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ನಾಳೆ ನಮಗೆ ಪಂಚಮಿ ತಿಥಿ ಅಂದರೆ ಉದಯ ಕಾಲಕ್ಕೆ ಪಂಚಮಿ ತಿಥಿ ಪ್ರಾಪ್ತಿ ಇರುತ್ತೆ. 8:27 ನಂತರ ನಮಗೆ ಷಷ್ಠಿ ತಿಥಿ ಆರಂಭ ಆಗುತ್ತೆ. ಆದರೆ ಉದಯ ಕಾಲದಲ್ಲಿ ಪಂಚಮಿ ತಿಥಿ ಪ್ರಾಪ್ತಿ ಇತ್ತು. ಜೊತೆಗೆ ಪುಷ್ಯ ನಕ್ಷತ್ರ ನಮಗೆ ಉದಯ ತಿಥಿಗೆ ಇರುತ್ತೆ. ಯಾಕಂದರೆ 22ನೇ ತಾರೀಕು ಮಧ್ಯರಾತ್ರಿ ಅಂದರೆ 2:48 ಕೂಡ ನಮಗೆ ಪುಷ್ಯ ನಕ್ಷತ್ರನೇ ಇದ್ದು ಸಂಪೂರ್ಣ ದಿನ ನಮಗೆ ಪುಷ್ಯ ನಕ್ಷತ್ರ ಪ್ರಾಪ್ತಿ ಇರುತ್ತೆ. ಇನ್ನು ಗುರುಪುಷ್ಯ ಯೋಗದ ಬಗ್ಗೆ ಬಹಳಷ್ಟು ಜನ ಮಾಹಿತಿಯನ್ನು ಈಗಾಗಲೇ ತಿಳ್ಕೊಂಡಿರ್ತೀರ. ಆದರೆ ನಾನು ಯಾವಾಗಲೂ ತಿಳಿಸುವಂಥದ್ದು ಪುಷ್ಯ ನಕ್ಷತ್ರ ಅಥವಾ ಗುರುಪುಷ್ಯ ಯೋಗ ಎಲ್ಲರಿಗೂ ಶುಭನಾ ಇಲ್ವಾ ಅನ್ನೋದನ್ನು ಮೊದಲು ನೋಡ್ಕೊಳ್ಬೇಕು. ಜೊತೆಗೆ ನಿಮಗೆ ನಡೀತಾ ಇರುವಂಥ ದಶಾ ಭುಕ್ತಿಗಳು ಹೇಗಿದೆ, ಹಾಗೆ ನಡೆಯುವಂತಹ ದಶಾ ಮತ್ತು ಭುಕ್ತಿಯ ಗ್ರಹಗಳು ಯಾವ ನಕ್ಷತ್ರದಲ್ಲಿದೆ, ಇನ್ನು ಗುರುಪುಷ್ಯ ಯೋಗ ನಿಮಗೆ ಶುಭನಾ ಇದನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ. ತುಂಬ ಜನ ಗುರುಪುಷ್ಯ ಯೋಗ ಬಹಳ ವಿಶೇಷ ಅಂತ ಹೇಳಿ ವಸ್ತುಗಳ ಖರೀದಿಯನ್ನು ಮಾಡ್ತೀರಾ, ಹಾಗೆ ಚಿನ್ನವನ್ನು ಖರೀದಿಯನ್ನು ಮಾಡ್ತೀರಾ. ಆದರೆ ನಿಮ್ಮ ನಕ್ಷತ್ರಕ್ಕೆ ಅದು ಶುಭ ಇದೆಯಾ ಅಂತ ಮೊದಲು ನೋಡಬೇಕು. ನಿಮ್ಮ ಜನ್ಮ ನಕ್ಷತ್ರದಿಂದ ಪುಷ್ಯ ನಕ್ಷತ್ರ ಶುಭವಾಗಿದ್ದರೆ, ಹಾಗೆ ನಿಮಗೆ ನಡೀತಾ ಇರುವಂತಹ ದಶ ಅಥವಾ ಭುಕ್ತಿ ಅದರ ಒಂದು ಗ್ರಹಗಳೇನಿದೆ ಅದೇನಾದರೂ ಪುಷ್ಯ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ರೆ ನಿಮಗೆ ಇದರ ಒಂದು ಫಲವನ್ನು ನೀವು ಪಡಿತೀರಾ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಶನಿ ಮಹಾದಶ ಅಥವಾ ಶನಿಯ ಭುಕ್ತಿ ನಡೀತಿದ್ರೆ, ಇನ್ನು ಚಂದ್ರದಶ ಅಥವಾ ಚಂದ್ರ ಭುಕ್ತಿ ನಡೀತಿದ್ರೂ ಕೂಡ ನಿಮಗೆ ನಾಳೆ ಒಂದು ಈ ಗುರುಪುಷ್ಯ ಯೋಗದ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗಾದರೂ ಕೂಡ ಎಫೆಕ್ಟ್ಸ್ಗಳು ಇರುತ್ತೆ ಅಂತ ಹೇಳ್ಬೋದು. ಇನ್ನು ನಾಳೆ ದಿನ ಯಾವ ನಕ್ಷತ್ರಗಳಿಗೆ ಶುಭ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ಕೋಟ್ಯಾಂತರ ಜನ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಹಾಗೆ ರಾಶಿಗಳಲ್ಲಿ ಮಿಥುನ ರಾಶಿ ಆಗಿರ್ಬೋದು, ಕರ್ಕ ರಾಶಿ ಆಗಿರ್ಬೋದು, ಸಿಂಹ ರಾಶಿ ಆಗಿರ್ಬೋದು, ಎಲ್ಲರಿಗೂ ಒಂದೇ ಫಲ ಸಿಗುತ್ತಾ ಅಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಒಂದೇ ಫಲ ಸಿಗೋಲ್ಲ. ಈ ಬಾರಿ ಅಧಿಕ ಮಾಸ ಕೂಡ ನಡೀತಾ ಇರೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಯಾರಿಗೆಲ್ಲ ಪುಷ್ಯ ನಕ್ಷತ್ರ ಶುಭವಾಗಿದೆ ಅಥವಾ ಅಶುಭವಾಗಿದ್ದರೂ ಕೂಡ ನೀವು ಮಾಡುವಂಥ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳಾಗಿರ್ಬೋದು, ದಾನಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಡುತ್ತೆ. ಇನ್ನು ನಿಮ್ಮ ಜನ್ಮ ನಕ್ಷತ್ರ ಈಗ ನಾನು ಹೇಳುವಂಥ ನಕ್ಷತ್ರಗಳಾಗಿದ್ದರೆ ಇವರಿಗೆ ಈ ಒಂದು ಗುರುಪುಷ್ಯ ಯೋಗ ಏನಿದೆ ಇದು ಶುಭ ಫಲವನ್ನು ತಂದುಕೊಡುತ್ತೆ. ಯಾವ ರೀತಿ ಶುಭ ಫಲವನ್ನು ತಂದುಕೊಡುತ್ತೆ ಅಂತಂದರೆ ಆಧ್ಯಾತ್ಮಿಕ ಸಾಧನೆಗಾಗಿರ್ಬೋದು. ಯಾಕಂದರೆ ಈಗ ಅಧಿಕ ಮಾಸ ನಡೀತಾ ಇರೋದ್ರಿಂದ ನಿಮಗೆ ಏನಾದರೂ ದೇವತಾ ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ದರೆ, ಅಥವಾ ಮಂತ್ರಜಪಗಳ ಪ್ರಾರಂಭವನ್ನು ಮಾಡ್ಕೊಳ್ಬೇಕು ಅಂತಿದ್ರೆ, ಅಥವಾ ಯಾವುದಾದ್ರೂ ಪೂಜೆಗಳನ್ನು ಮಾಡ್ಕೊಳ್ಬೇಕು ಅಂತ ಇದ್ದರೆ, ವಿಶೇಷವಾಗಿ ಯಾವುದಾದ್ರೂ ಸಂಕಲ್ಪವನ್ನು ಮಾಡ್ಕೊಳ್ತೀವಿ ಅಂತ ಇದ್ದರೆ ಈ ನಕ್ಷತ್ರದವರಿಗೆ ಶುಭ ಫಲವನ್ನು ತಂದುಕೊಡುತ್ತೆ. ಜೊತೆಗೆ ನಾನು ಹೇಳುವಂಥ ಕೆಲವೊಂದು ವಸ್ತುಗಳನ್ನು ಕೂಡ ನೀವು ಖರೀದಿಯನ್ನು ಕೂಡ ಮಾಡಬಹುದು. ಬಹಳ ಸರಳವಾಗಿರುವಂಥ ಕೆಲವು ವಸ್ತುಗಳನ್ನು ಕೂಡ ಹೇಳ್ತೀನಿ. ಇನ್ನು ನಮ್ಮ ಶಕ್ತಿ ಇದೆ, ನಾವು ಚಿನ್ನ ಬೆಳ್ಳಿ ಖರೀದಿಯನ್ನು ಮಾಡ್ತೀವಿ ಅಂತಿದ್ರೆ ಖಂಡಿತವಾಗ್ಲೂ ನಿಮ್ಮ ಶಕ್ತಿ ಅನುಸಾರ ನೀವು ಖರೀದಿಯನ್ನು ಕೂಡ ಮಾಡಬಹುದು. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ, ಹಾಗೆ ಕೃತಿಕಾ ನಕ್ಷತ್ರ, ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಮಘ ನಕ್ಷತ್ರ, ಹಾಗೆ ಉತ್ತರ ಫಾಲ್ಗುಣಿ ನಕ್ಷತ್ರ, ಇನ್ನು ವಿಶಾಖ ನಕ್ಷತ್ರ, ಮೂಲ ನಕ್ಷತ್ರ, ಹಾಗೆ ಉತ್ತರಾಷಾಢ ನಕ್ಷತ್ರ, ಹಾಗೆ ಧನಿಷ್ಠ ನಕ್ಷತ್ರ. ಈ ಒಂದು ನಕ್ಷತ್ರಗಳಲ್ಲಿ ನೀವೇನಾದರೂ ಜನ್ಮವಾಗಿದ್ದರೆ ನಾಳೆಯ ಒಂದು ಗುರುಪುಷ್ಯ ಯೋಗ ಏನಿದೆ ಅದು ನಿಮಗೆ ಶುಭ ಫಲವನ್ನು ತಂದುಕೊಡುತ್ತೆ. ಜೊತೆಗೆ ನೀವೇನಾದರೂ ವಸ್ತುಗಳ ಖರೀದಿಯನ್ನು ಮಾಡಬೇಕು ಅಂತ ಇದ್ದರೆ ನೀವು ನಾಳೆ ದಿನ ಈ ನಕ್ಷತ್ರದವರು ಖರೀದಿಯನ್ನು ಮಾಡಬಹುದು. ಇನ್ನು ನಾಳೆ ದಿನ ಯಾರು ಖರೀದಿಯನ್ನು ಮಾಡಬಾರ್ದು, ಜೊತೆಗೆ ದಾನವನ್ನು ಯಾರು ಕೊಡಬೇಕು ಅಂತ ತೆಗೆದುಕೊಂಡಾಗ ಭರಣಿ ನಕ್ಷತ್ರ, ಹಾಗೆ ರೋಹಿಣಿ ನಕ್ಷತ್ರ, ಆರಿದ್ರಾ ನಕ್ಷತ್ರ, ಪುಷ್ಯ ನಕ್ಷತ್ರ, ಹಾಗೆ ಆಶ್ಲೇಷ ನಕ್ಷತ್ರ, ಪೂರ್ವ ಪಾಲ್ಗುಡಿ ನಕ್ಷತ್ರ, ಇನ್ನು ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಹಾಗೆ ಸ್ವಾತಿ, ಅನುರಾಧ, ಹಾಗೆ ಜ್ಯೇಷ್ಠ, ಪೂರ್ವಾಷಾಢ ನಕ್ಷತ್ರ, ಹಾಗೆ ಶ್ರವಣ ನಕ್ಷತ್ರ, ಶತಭಿಷ ನಕ್ಷತ್ರ, ಹಾಗೆ ಪೂರ್ವ ಭಾದ್ರಪದ ನಕ್ಷತ್ರ, ಹಾಗೆ ಉತ್ತರ ಭಾದ್ರಪದ ನಕ್ಷತ್ರ, ಇನ್ನು ರೇವತಿ ನಕ್ಷತ್ರದವರು ನಾಳೆ ದಿನ ಸಾಧ್ಯವಾದಷ್ಟು ದಾನಗಳನ್ನು ಕೊಡಬೇಕಾಗುತ್ತೆ. ಇನ್ನು ಯಾವ ವಸ್ತುಗಳನ್ನು ದಾನವಾಗಿ ಕೊಡಬೇಕು ಅಂತ ತೆಗೆದುಕೊಂಡಾಗ ಈಗ ಅಧಿಕ ಮಾಸವೂ ಕೂಡ ನಡೀತಾ ಇರೋದ್ರಿಂದ ಅಧಿಕ ಫಲವನ್ನು ಅಂದರೆ ಏನೇ ದಾನಗಳನ್ನು ಕೊಟ್ಟರೂ ಕೂಡ ಅಧಿಕ ಫಲವನ್ನು ನೀವು ಪಡಿಬೋದು.
ಇನ್ನು ಯಾವ ವಸ್ತುಗಳ ಖರೀದಿಯನ್ನು ಮಾಡಬೇಕು ಅಂದರೆ, ಚಿನ್ನದ ವಸ್ತುಗಳ ಖರೀದಿಯನ್ನು ಅಗತ್ಯತೆ ಇದೆ ನಮಗೆ, ನಾವು ಖರೀದಿಯನ್ನು ಮಾಡುವಂಥ ಶಕ್ತಿ ಹೊಂದ್ತೀವಿ ಅಂದರೆ ಖಂಡಿತವಾಗ್ಲೂ ಖರೀದಿಯನ್ನು ಮಾಡಬಹುದು. ಇದರ ಜೊತೆಗೆ ಎಳ್ಳೆಣ್ಣೆಯ ಖರೀದಿಯನ್ನು ಕೂಡ ಮಾಡಬಹುದು. ಹಾಗೆ ನಾಳೆ ದಿನ ಎಳ್ಳೆಣ್ಣೆಯ ದೀಪಗಳನ್ನು ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿ ನೋಡಿ. ಹಾಗೆ ಸಿಹಿ ಪದಾರ್ಥವನ್ನು ಖರೀದಿ, ವಿಶೇಷವಾಗಿ ಲಡ್ಡು, ಅದನ್ನು ಕೂಡ ಖರೀದಿಯನ್ನು ಮಾಡಬಹುದು. ಇದರ ಜೊತೆಗೆ ನಾಳೆ ದಿನ ರಾಯರ ಮಠಗಳಿಗೆ ಭೇಟಿ ಕೊಡುವಂಥದ್ದು, ಹಾಗೆ ಸಾಯಿಬಾಬಾ ಅಂದರೆ ಗುರುಗಳ ಯಾವುದೇ ಮಠಗಳಿಗೆ ಭೇಟಿ ಕೊಟ್ಟು ನೀವು ನಿಮ್ಮ ಹೆಸರಲ್ಲಿ ಅರ್ಚನೆಗಳನ್ನು ಮಾಡಿಸ್ಕೊಳ್ಳುವಂಥದ್ದಾಗಿರ್ಬೋದು. ಜೊತೆಗೆ ಅವರ ಸೇವೆಯನ್ನು ಮಾಡುವಂಥದ್ದು. ಇನ್ನು ಅಶ್ವತ್ಥ ವೃಕ್ಷ, ನಾವು ಅರಳಿ ವೃಕ್ಷ ಅಂತ ಏನು ಹೇಳ್ತೀವಿ, ಈ ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕುವಂಥದ್ದು, ಇದನ್ನು ಕೂಡ ನೀವು ನಾಳೆ ದಿನ ಮಾಡಬಹುದು. ಇದರ ಜೊತೆಗೆ ಸಿಹಿ ಅಂದರೆ ಮನೆಯಲ್ಲಿ ಪಾಯಸವನ್ನು ಮಾಡಿ ನಾಳೆ ದಿನ ಮಹಾಗಣಪತಿ ಅಂದರೆ ಗಣಪತಿಗೆ ನೀವು ನೈವೇದ್ಯವನ್ನು ಮಾಡಬಹುದು, ಗುರುಗಳಿಗೆ ನೈವೇದ್ಯವನ್ನು ಮಾಡಬಹುದು. ನಾಳೆ ದಿನ ನಿಮಗೆ ಗುರುಗಳ ಯಾವುದೇ ಮಂತ್ರಗಳು ಬಂದರೂ ಕೂಡ ನಾಳೆ ದಿನ ನೀವು ಸಂಕಲ್ಪವನ್ನು ಮಾಡಿ ಪಠಣೆಯನ್ನು ಮಾಡಿ ನೋಡಿ. ಇದನ್ನು ಕನಿಷ್ಠ ಪಕ್ಷ ಪ್ರತಿ ಬಾರಿಯೂ ಕೂಡ ಪುಷ್ಯ ನಕ್ಷತ್ರ ಇದ್ದಂಥ ದಿನ ಅಂದರೆ ನಾಳೆಯಿಂದ ಪ್ರಾರಂಭ ಮಾಡಿ ಕನಿಷ್ಠ ಒಂದು 3 ತಿಂಗಳ ಕಾಲ ನೀವು ಪ್ರಯತ್ನ ಮಾಡಿ ಒಂದು ಸಂಕಲ್ಪ ಮಾಡ್ಕೊಂಡು ನೋಡಿ. ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಕಾಣುತ್ತೆ ಅಂತ ಹೇಳಿ. ಹಾಗೆ ಎಳ್ಳೆಣ್ಣೆಯ ದೀಪಗಳನ್ನು ಬೆಳಗಿಸಿ, ಯಾಕಂದರೆ ಪುಷ್ಯ ನಕ್ಷತ್ರ ಶನಿಯ ನಕ್ಷತ್ರ. ಹಾಗೆ ಎಳ್ಳೆಣ್ಣೆಯ ದೀಪಗಳನ್ನು ಬೆಳಗಿಸಿ ನಾಳೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿ. ಸಾಧ್ಯವಾದಷ್ಟು ದಾನವನ್ನು ಕೊಡಲಿಕ್ಕೆ ಹೋಗಬೇಡಿ. ಯಾರು ಅಂದರೆ ನಾನೀಗ ಏನು ನಕ್ಷತ್ರಗಳನ್ನು ತಿಳಿಸಿದ್ದೆ ಅವರು ದಾನಗಳನ್ನು ಕೊಡೋ ಹಾಗಿಲ್ಲ, ಬದಲಾಗಿ ಖರೀದಿಯನ್ನು ಮಾಡಬೇಕು, ಅದನ್ನು ಸೇವನೆಯನ್ನು ಮಾಡಬೇಕು. ಅಂದರೆ ಈಗ ಸಿಹಿ ನೈವೇದ್ಯ ಆಗಿರ್ಬೋದು, ಲಡ್ಡು ಆಗಿರ್ಬೋದು, ಇದನ್ನು ಸೇವನೆಯನ್ನು ಮಾಡಬೇಕು, ದಾನವನ್ನು ಕೊಡಬೇಡಿ. ಇನ್ನು ಭರಣಿ ನಕ್ಷತ್ರದಿಂದ ಹಿಡಿದು ನಾನು ದಾನಗಳನ್ನು ಕೊಡಿ ಅಂತ ಯಾರಿಗೆಲ್ಲ ಹೇಳಿದ್ದೆ, ಅವರು ಇದೇ ವಸ್ತುಗಳನ್ನು ನಾಳೆ ದಿನ ಬಳಕೆಯನ್ನು ಮಾಡಬಾರ್ದು, ಬದಲಾಗಿ ದಾನವನ್ನು ಕೊಡಬೇಕಾಗತ್ತೆ. ಇನ್ನು ದೇವಸ್ಥಾನಗಳಿಗೆ ಅಂದರೆ ನಿಮ್ಮ ಹೆಸರಿನಲ್ಲಿ ದಾನಗಳನ್ನು ಕೊಡುವಂಥದ್ದು, ಯಾಕಂದರೆ ಈಗಾಗಲೇ ಅಧಿಕ ಮಾಸ ಇರೋದ್ರಿಂದ ಎಳ್ಳೆಣ್ಣೆಯ ದಾನವನ್ನು ಕೊಡುವಂಥದ್ದನ್ನು ಮಾಡಿ. ಮತ್ತು ಸಿಹಿ ಪದಾರ್ಥ ಅಂದರೆ ಸಿಹಿ ಲಡ್ಡು ಏನಿದೆ 33ರ ಸಂಖ್ಯೆಯಲ್ಲಿ ನಾಳೆ ದಿನ ದಾನವನ್ನು ಕೊಡಿ. ಇದು ಕೂಡ ಬಹಳ ವಿಶೇಷ. ನಾಳೆ ಸಾಧ್ಯವಾದಷ್ಟು ಏನು ದಾನವನ್ನು ಕೊಡ್ತೀರಾ ಅದನ್ನು ನೀವು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ, ಆ ರೀತಿಯಲ್ಲಿ ನೀವು ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಿಮಗೆ ಶಕ್ತಿ ಇತ್ತು ಅಂತಂದರೆ ರಾಯರ ಮಠಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಏನಾದರೂ ಸೇವೆಗಳನ್ನು ಮಾಡಿ, ಅಥವಾ ನೀವು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕುವಂಥದ್ದಾಗಿರ್ಬೋದು, ನೀವು ಕೂಡ ಮಾಡ್ಬೋದು. ಅದೇ ರೀತಿ ಗುಲಾಬಿ ಹೂವನ್ನು ದಾನವಾಗೂ ಕೂಡ ಅಂದರೆ ನೀವು 33ರ ಸಂಖ್ಯೆಯಲ್ಲಿ ಅರ್ಚನೆಗೆ ನೀವು ಕೊಡಬಹುದು, ದೇವಸ್ಥಾನಗಳಿಗೂ ಕೂಡ ಕೊಡಬಹುದು. ಇನ್ನು ಬೇರೆ ಯಾರಿಗಾದರೂ ಕೊಡ್ತೀರಾ ಅಂದರೆ ಸಿಹಿಯನ್ನು ಕೊಟ್ಟು ನೋಡಿ, ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಸಿಹಿಯನ್ನು ಕೂಡ ನೀವು ದಾನವಾಗಿ ಕೊಡಬಹುದು. ಇದಿಷ್ಟು ಕೂಡ ಈ ನಕ್ಷತ್ರದವರು ಮಾತ್ರ ಈ ಒಂದು ದಾನಗಳನ್ನು ಕೊಡಬೇಕು. ಜೊತೆಗೆ ಯಾರು ಖರೀದಿಯನ್ನು ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ, ಇದನ್ನು ಮಾಡಿ. ಇನ್ನು ಚಿನ್ನ ಎಲ್ಲರಿಗೂ ಕೂಡ ಖರೀದಿಯನ್ನು ಮಾಡಿದ್ರೆ ಶುಭ ಅಂತ ಎಲ್ಲೂ ಕೂಡ ಇಲ್ಲ. ಹಾಗಾಗಿ ನಿಮಗೆ ಯಾವ ವಸ್ತುಗಳ ಖರೀದಿಯನ್ನು ನಮಗೆ ಶಕ್ತಿ ಇದೆ ಅಂತ ನಿಮಗೆ ಅನಿಸುತ್ತೆ ಆ ವಸ್ತುಗಳ ಖರೀದಿಯನ್ನು ಮಾಡಿ. ವಿಶೇಷವಾಗಿ ನಾಳೆ ದಿನ ಗುರುಗಳ ಮಂತ್ರಗಳನ್ನು ಪಠಣೆಯನ್ನು ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ಮಕ್ಕಳಿಗೆ ಹೇಳಿಸುವಂಥದ್ದಾಗಿರ್ಬೋದು. ಹಾಗೆ ನೀವೇನಾದರೂ ಅಡ್ಮಿಷನನ್ನು ಮಾಡಿಸುವಂತಿದ್ರೆ, ಸ್ಕೂಲ್ಗಳಲ್ಲಿ ಪುಸ್ತಕಗಳ ಖರೀದಿಯನ್ನು ಮಾಡೋದಿದ್ರೆ, ಅಡ್ಮಿಷನ್ಗಳನ್ನು ಮಾಡೋದಿದ್ರೆ, ನಾನು ಯಾರಿಗೆ ಶುಭ ಅಂತ ಹೇಳಿದ್ದೆ ಆ ನಕ್ಷತ್ರದವರು ಮಾತ್ರ ನಾಳೆ ದಿನ ಅಡ್ಮಿಷನನ್ನು ಸ್ಕೂಲಿಗೆ ಮಾಡಿಸ್ಬೋದು. ಅದನ್ನು ಬಿಟ್ಟು ಬೇರೆ ನಕ್ಷತ್ರದವರು ನಾಳೆ ದಿನ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಎಲ್ಲರಿಗೂ ಕೂಡ ಶುಭ ಅಲ್ಲ. ಇನ್ನು ಪೂಜೆಗೆ ಶುಭ ಮುಹೂರ್ತವೇನು ಅಂದಾಗ ಬೆಳಗ್ಗೆ 5 ಗಂಟೆ 54 ನಿಮಿಷದಿಂದ 7 ಗಂಟೆ 39 ನಿಮಿಷದವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ. ಈ ಸಮಯದಲ್ಲಿ ನೀವು ಸಂಕಲ್ಪಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಪೂಜಾ ಕಾರ್ಯಗಳನ್ನು, ಮಂತ್ರ ಜಪಗಳನ್ನು ನೀವು ಮಾಡಬಹುದು. ಹಾಗೆ ಇದಾದ ನಂತರ ಯಾರು ಸ್ಕೂಲ್ಗಳಿಗೆ ಅಡ್ಮಿಷನನ್ನು ಮಾಡಬೇಕು, ಯಾರಿಗೆ ಶುಭ ನಕ್ಷತ್ರ ಇದೆ ಅಂತ ಹೇಳಿದ್ದೆ ಆ ನಕ್ಷತ್ರದವರು ಬೆಳಗ್ಗೆ 10 ಗಂಟೆ 40 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 27 ನಿಮಿಷದವರೆಗೂ ಕೂಡ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲಿ ನೀವು ಶಾಲೆಗಳಿಗೆ ಅಡ್ಮಿಷನನ್ನು ಮಾಡಿಸುವಂಥದ್ದು ಆಗಿರ್ಬೋದು ಅಥವಾ ಪುಸ್ತಕಗಳ ಖರೀದಿಯನ್ನು ಮಾಡೋದಾಗಿರ್ಬೋದು, ನೀವು ಮಾಡಬಹುದು. ಜೊತೆಗೆ ಯಾರಿಗೆಲ್ಲ ವಸ್ತುಗಳ ಖರೀದಿಯನ್ನು ಮಾಡೋದಕ್ಕೆ ಹೇಳಿದ್ದೆ, ಚಿನ್ನ ಖರೀದಿ ಆಗಿರ್ಬೋದು, ಈ ಸಮಯದ ಒಳಗಾಗಿ ನೀವು ಮಾಡ್ಕೊಳ್ಬೋದು. ಇನ್ನು ದಾನಗಳ ವಿಚಾರವಾಗಿ ಬಂದರೆ ಸಾಧ್ಯವಾದಷ್ಟು ಸೂರ್ಯಾಸ್ತದ ಒಳಗೇ ದಾನಗಳನ್ನು ಮಾಡಬೇಕಾಗತ್ತೆ. ಅದಾದ ನಂತರ ರಾತ್ರಿ ಹೊತ್ತಲ್ಲಿ ಹೋಗಿ ದಾನಗಳನ್ನು ಮಾಡುವಂಥದ್ದನ್ನು ಮಾಡಬೇಡಿ. ಸೂರ್ಯನಿರಬೇಕು, ಸೂರ್ಯಾಸ್ತದ ಒಳಗೆ ನೀವು ದಾನಗಳನ್ನು ಹೇಳಿದಂಥ ವಸ್ತುಗಳ ದಾನಗಳನ್ನು ಕೊಡಬೇಕಾಗತ್ತೆ. ಇನ್ನು
ಬೆಳಗಿನ ಸಮಯದಲ್ಲಿ ಯಾರಿಗೆ ಚಿನ್ನ ಖರೀದಿ ಅಥವಾ ವಸ್ತುಗಳ ಖರೀದಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತನೋರು ಸಂಜೆ ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ನಾವು ಮಾಡ್ತೀವಿ ಅಂದರೆ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲೂ ಕೂಡ ನೀವು ವಸ್ತುಗಳ ಖರೀದಿಯನ್ನು ಮಾಡಬಹುದು. ಇದಿಷ್ಟು ಕೂಡ ಗುರುಪುಷ್ಯ ಯೋಗದ ಬಗ್ಗೆ ಮಾಹಿತಿಯಾಗಿತ್ತು. ಇನ್ನು ನಿಮ್ಮ ಜಾತಕವನ್ನು ವಿಶ್ಲೇಷಣೆಯನ್ನು ಮಾಡಿಸೋದಿದ್ರೆ ಹಾಗೆ ಇಲ್ಲಿ ಪರಿಹಾರಗಳ ವಿಚಾರವಾಗಿ ಬರೋದಾಗಿರ್ಬೋದು ಅಥವಾ ಮದುವೆ ಹೊಂದಾಣಿಕೆ ಪ್ರಶ್ನಾಶಾಸ್ತ್ರವನ್ನು ನೋಡುವಂಥದ್ದಾಗಿರ್ಬೋದು. ಅಂದರೆ ಯಾರಿಗೆ ಜಾತಕ ಇರೋದಿಲ್ಲ ಅಂಥವರಿಗೆ ಪ್ರಶ್ನಾಕುಂಡಲಿನೇ ಹಾಕಿ ಜಾತಕವನ್ನು ವಿಮರ್ಶಣೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಯಾರೆಲ್ಲ ಜಾತಕವನ್ನು ವಿಮರ್ಶಣೆಯನ್ನು ಮಾಡಿಸ್ಬೇಕು ಅಂತ ನಿಮಗೇನಾದರೂ ಆಸೆ ಇದ್ದರೆ ಈ ಕೆಳಗೆ ಬರ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬಹುದು. ಇನ್ನೂ ಮಾಹಿತಿ ಅನುಕೂಲ ಆಗಿದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಎಲ್ಲರಿಗೂ ಕೂಡ ಗುರುಪುಷ್ಯ ಯೋಗ ಶುಭವನ್ನು ತಂದುಕೊಡಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಅಧಿಕ ಮಾಸ ಇದೆ, ದಾನಗಳನ್ನು ಮಾಡಿ, ಮಂತ್ರಜಪಗಳನ್ನು ಮಾಡಿ, ಹಾಗೆ ದೇವತಾ ಕಾರ್ಯಗಳನ್ನು ಧಾರ್ಮಿಕ ಕಾರ್ಯಗಳನ್ನು ಮಾಡಿ ನಾವು ಪುಣ್ಯವನ್ನು ಸಂಪಾದನೆಯನ್ನು ಖಂಡಿತವಾಗ್ಲೂ ಮಾಡ್ಬೋದು. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.